ವೆಲ್ಕಮ್ ಬ್ಯಾಕ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಪಾಲಿಗೆ ಆರಾಧ್ಯ ದೈವ. ಅವರು ನಮ್ಮನ್ನ ಅಗಲಿ ವರುಷಗಳೇ ಕಳೆದ್ರು ಅವರ ನೆನಪು ಮಾತ್ರ ಇನ್ನೂ ಜೀವಂತ. ಅಪ್ಪು ಅಭಿಮಾನಿಗಳಿಂದ ಒಂದಿಲ್ಲೊಂದು ಸ್ವಾಗತಾರ್ಹ ಕಾರ್ಯಗಳು ನಡೀತಲೇ ಇವೆ. ಇಲ್ಲಿ ಅಭಿಮಾನಿಯೊಬ್ಬರು ಅಂತಾರಾಷ್ಟ್ರೀಯ ಚೆಸ್ ಟೂರ್ನಮೆಂಟ್ ಆಯೋಜಿಸಿದ್ದಾರೆ. ಅದು ಎಲ್ಲಿ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಚೆಸ್ ಗೇಮ್. ಅಪ್ಪು ಅಭಿಮಾನಿಯಿಂದ ಚೆಸ್ ಟೂರ್ನಮೆಂಟ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ಪಾಲಿಗೆ ಅದೇನೋ ಸಂಭ್ರಮ. ದೊಡ್ಡಮನೆ ರಾಜರತ್ನ ನಮ್ಮನ್ನ ಅಗಲಿ ವರ್ಷಗಳೇ ಕಳೆದ್ರೂ ಆ ಪರಮಾತ್ಮನ ಜಪ ಮಾತ್ರ ನಿಲ್ತಾ ಇಲ್ಲ. ಮೊನ್ನೆ ಹಾವೇರಿಯಲ್ಲಿ ಅಭಿಮಾನಿಯೊಬ್ಬ ಪುನೀತ್ ದೇವಸ್ಥಾನ ಕಟ್ಟಿಸಿ ಅಪ್ಪು ಅಜರಾಮರ ಎಂದಿದ್ರು. ಈಗ ಮತ್ತೊಬ್ಬ ಅಪ್ಪಟ ಅಭಿಮಾನಿ ಅಂತಾರಾಷ್ಟ್ರೀಯ ಚೆಸ್ ಟೂರ್ನಮೆಂಟ್ ಮಾಡುವ ಮೂಲಕ ಅಪ್ಪು ಸ್ಮರಣೆ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ ಮೇಲಿನ ಅಪಾರ ಅಭಿಮಾನದಿಂದ ಟೂರ್ನಿ ನಡೆಸಲಾಗ್ತಿದ್ದು, ವಿಜೇತ ಸ್ಪರ್ಧಿಗಳಿಗೆ ಪುನೀತ್ ರಾಜ್ಕುಮಾರ್ ಕಪ್ ಜೊತೆಗೆ ಕ್ಯಾಶ್ ಪ್ರೈಸ್ ಸಹ ನೀಡಲಾಗುತ್ತೆ. 2 ದಿನ ಈ ಸ್ಪರ್ಧೆ ನಡೆಯಲಿದ್ದು, ದೇಶ ವಿದೇಶಗಳಿಂದ 400ಕ್ಕೂ ಅಧಿಕ ಚೆಸ್ ಚಾಂಪಿಯನ್ಸ್ ಹೆಸರು ನೋಂದಾಯಿಸಿದ್ರು. ದಾವಣಗೆರೆ ಚೆಸ್ ಕ್ಲಬ್ಬು ನಾವು 25 ವರ್ಷದಿಂದನೂ ಚೆಸ್ ಕೋಚ್ ಮಾಡ್ಕೊಳ್ತಾನೆ ಬರ್ತಾ ಇದ್ದೀವಿ. ಆದರೆ ಈಗ ಈ 3 ವರ್ಷದಿಂದ ನಡೆಸ್ತಾ ಇರೋ ಕಾರಣ ಇನ್ನೂ ಜನರ ಪ್ರೋತ್ಸಾಹದಿಂದ ಹೆಚ್ಚಿನ ಮಕ್ಕಳಿಗೆ ಈ ಕೋಚ್ ಸಿಗಲಿ ಅಂತ ನಿಮ್ಮ ಮೂಲಕ ನಾನು ಎಲ್ಲ ಮಕ್ಕಳ ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ಈ ಟೂರ್ನಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಚೆಸ್ ಕಾಯಿನ್ ಮೂವ್ ಮಾಡಿ ಸಾಂಕೇತಿಕ ಚಾಲನೆ ನೀಡಿದ್ರು. ಚೆಸ್ ತರಬೇತುದಾರನಾಗಿರುವ ಯುವರಾಜ್ ದಾವಣಗೆರೆ ಚೆಸ್ ಕ್ಲಬ್ ಮೂಲಕ ಈ ಅಂತಾರಾಷ್ಟ್ರೀಯ ಟೂರ್ನಿ ಆಯೋಜನೆ ಮಾಡಿದ್ದಾರೆ. ಈಗ 9 ರೌಂಡಲ್ಲಿ ಆಗುತ್ತೆ ಸರ್. ಸ್ವಿಸ್ ಲೀಗ್ ಸಿಸ್ಟಮ್ ಅಂತ ಎಲ್ಲ ನ್ಯಾಷನಲ್ ಟೂರ್ನಮೆಂಟ್ ಅಲ್ಲ, ಎಲ್ಲ ನ್ಯಾಷನಲಲ್ಲೇ ಮಾಡ್ತೀವಿ. ಸ್ವಿಸ್ ಲೀಗ್ ಸಿಸ್ಟಮ್ ಅಂತ ಅದರಲ್ಲೇ ಮಾಡ್ತೀವಿ ಸರ್. ಅದರಲ್ಲೇ ಪೇರಿಂಗ್ ಬರುತ್ತೆ, ಅದರಲ್ಲೇ ಸ್ಟ್ಯಾಂಡಿಂಗ್ಸ್, ಅದರಲ್ಲೇ ರಿಸಲ್ಟ್ ಎಲ್ಲ. ವಸಂತ್ ಸರ್ ಅಂತ ನ್ಯಾಷನಲ್ ಆರ್ಬಿಟರ್ ಬರ್ತಿದ್ದಾರೆ, ಇಂಟರ್ನ್ಯಾಷನಲ್ ಆರ್ಬಿಟರ್, ಮತ್ತು 8 ಜನ ಆರ್ಬಿಟರ್ ಬರ್ತಿದ್ದಾರೆ ಸರ್. ಯುವಕರ ಪಾಲಿಗೆ ಸ್ಫೂರ್ತಿ ಚಿಲುಮೆ ಆಗಿರುವ ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿನಡಿ ಆಗುತ್ತಿರುವ ಸಮಾಜಮುಖಿ ಕೆಲಸಗಳು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಸಮಾಜಮುಖಿ ಕೆಲಸಗಳಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಶಿವರಾಜ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬಂದಿದ್ದು ತನಿಖೆ ನಡೆಸಿ ಸಭೆಯ ನಡಾವಳಿ ರದ್ದುಪಡಿಸುವಂತೆ ಶಾಸಕರಾದ ನಾರಾ ಭರತ್ ರೆಡ್ಡಿ, ಜೆಎನ್ ಗಣೇಶ್ ದೂರು ನೀಡಿದ್ದಾರೆ. ಶಾಸಕರು ದೂರು ನೀಡ್ತಾ ಇದ್ದ ಹಾಗೇನೆ ಅಲರ್ಟ್ ಆದ ಸರ್ಕಾರ ತನಿಖೆಗೆ ಧಾರವಾಡ ವಲಯ ಕಚೇರಿಯ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಪರ ನಿರ್ದೇಶಕರ ನೇತೃತ್ವದ ಸಮಿತಿ ರಚಿಸಲಾಗಿದೆ. ವರದಿ ನೀಡಿದ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಾಡ್ತೀವಿ ಅಂತ ಹೇಳಿದ್ರು, ಹೀಗಾಗಿ ನಾನು FIR ಮಾಡಿಸ್ತಿಲ್ಲ. ವಿರುದ್ಧ FIR ಮಾಡಿಸ್ತಿಲ್ಲ. ನನಗೆ ಅವರು ಬಡದಲ್ಲಿ ಹೊಡಿತಕ್ಕೆ ನನಗೆ ಆರಾಮ ಮಾಡಿಸ್ಲಿಲ್ಲ. ಈ ಕಡೆ ಹಾಸ್ಪಿಟ್ಲಿಗೆ ಬಂದ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಅದೇ FIR ಮಾಡೋದ್ರ ಬಗ್ಗೆ FIR ಏನು ಮಾಡಿದ್ರು. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗಲೂ ಹೇಳಿ ಹೋಗಿದ್ರು, ನೀನು FIR ಮಾಡಿಸಿದ್ರೆ ನೀನು ಬಿಡಲ್ಲ. ಇನ್ನು ಘಟನೆ ಕುರಿತು ನ್ಯಾಯವಾದಿ ಮಿತೇಶ್ ಪಟ್ಟಣ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ವಿವಾದಿತ ಪ್ರಕರಣದ ಕುರಿತು ಮಾಹಿತಿ ಕೇಳಿದ್ದಕ್ಕೆ ಸರಿಯಾಗಿ ಮಾಹಿತಿ ನೀಡಿಲ್ಲ. ಇದರಿಂದಾಗಿ ನೂಕುನುಗ್ಗಲು ಆಗಿದ್ದು ಸತ್ಯ. ಆದರೆ ನಾನು ಹಲ್ಲೆ ಮಾಡಿಲ್ಲ ಅಂತ ಸಮಜಾಯಿಸಿ ಕೊಟ್ಟರು. ಈಗ ನಾವು ಹೋದಂಥವ್ರು 3 ಮಂದಿ ವಕೀಲರು, ಒಬ್ಬರು 20 ವರ್ಷ ಪ್ರಾಕ್ಟೀಸ್ ಮಾಡಿದಂಥ ಶಿಶಿಬಾಡಿ ವಕೀಲರು, ನಮ್ಮದು 10-12 ವರ್ಷ ಪ್ರಾಕ್ಟೀಸ್ ಆದಂಥ ನಾವು, ನಮ್ಮ ಜೋಡಿ ನಮ್ಮ ಜೂನಿಯರ್ ವಕೀಲರು, ಬಂಗಾರ ವಕೀಲರು ಬಂದಿದ್ರು. ಈಗ ನಮ್ಮ ಎಲ್ಲ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಈಗ ದೊಡ್ಡ ನನಗೆ ಅಷ್ಟಲ್ಲ, ಎಲ್ಲ ವಕೀಲರ ಸಮುದಾಯಕ್ಕೆ ಹಲ್ಲೆ ಆಗಿದ್ದು. ಯಾಕಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿ ಬಗ್ಗೆ ಕೇಳಕ್ಕೆ ಹೋಗಿದ್ದೆವು, ನಮ್ಮ ವೈಯಕ್ತಿಕವಾಗಿ ಯಾವುದೂ ಇಲ್ಲ ಅಲ್ಲಿ. ಈ ಬೆನ್ನಲ್ಲೇ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ಅಥಣಿ ಪುರಸಭೆ ಪೌರ ಕಾರ್ಮಿಕರು ದಿಢೀರ್ ಪ್ರತಿಭಟನೆ ನಡೆಸಿ ವಕೀಲರ ಬಂಧನಕ್ಕೆ ಆಗ್ರಹಿಸಿದ್ರು. ಒಟ್ನಲ್ಲಿ ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಹೀಗೆ ಅಸಭ್ಯ ವರ್ತನೆ ತೋರಿದ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಹಲೋ ನಮಸ್ತೆ.
ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯಾ ರಮೇಶ್. ಬಡವರು ಹಸಿವನ್ನ ನೀಗಿಸುವುದಕ್ಕೆ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿದೆ. ಆದರೆ ಇಲ್ಲಿ ಬಡವರ ಹೊಟ್ಟೆಯನ್ನ ಸೇರಬೇಕಾದಂತಹ ಅನ್ನಭಾಗ್ಯ ಅಕ್ಕಿ ದಂಧೆಕೋರರ ಪಾಲಾಗ್ತಾ ಇದೆ. ಅಕ್ಕಿ ಸಾಗಿಸಲು ಖದೀಮರು ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಖದೀಮರ ಆ ಕರಾಮತ್ತು ಏನು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಗದಗ ಬೆಟಗೇರಿಯಲ್ಲಿ ಅಕ್ರಮ ಅಕ್ಕಿ ದಂಧೆ. ಹುರಿಕಡಲೆ ಚೀಲದಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆ. ಅನ್ನಭಾಗ್ಯ ಯೋಜನೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಬಡವರು ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದೆ. ಆದರೆ ಅಕ್ಕಿ ದಂಧೆಕೋರರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ಬಡವರಿಗೂ ಕೊಡುವ ಅಕ್ಕಿ ಮೇಲೂ ಕೂಡ ನುಂಗುಬಾಕರ ಕಣ್ಣು ಬಿದ್ದಿದೆ. ಹೌದು, ಗದಗ ಬೆಟಗೇರಿಯ ನರಸಾಪುರ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಶ್ರೀ ಗೋಡಚಿ ವೀರಭದ್ರೇಶ್ವರ ಪುಟಾಣಿ ಇಂಡಸ್ಟ್ರಿಯಲ್ ಹೆಸರಿನ ನಂದಿ ಬ್ರ್ಯಾಂಡ್ ಹುರಿಕಡಲೆ ಚೀಲದಲ್ಲಿ ಅಕ್ಕಿಯನ್ನು ಸಂಗ್ರಹಿಸಿ ಸಾಗಾಟ ಮಾಡ್ತಿದ್ದ ಬೆಳಕಿಗೆ ಬಂದಿದೆ. ಸದ್ಯ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ದಾಳಿ ಮಾಡಿದೆ. 61,000 ಮೌಲ್ಯದ ಸುಮಾರು 52 ಚೀಲದಲ್ಲಿ 18 ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಈವರೆಗೆ ಅಕ್ಕಿ ವಾರಸುದಾರರು ಯಾರು ಅಂತ ಪತ್ತೆಯಾಗಿಲ್ಲ. ಆದರೆ ಗೋದಾಮು ಮಾಲೀಕ SL ಗದಗ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. KIDB ಪ್ಲಾಟ್ ನಂಬರ್ 3 ನರಸಾಪುರ ಗದಗ ಇಲ್ಲಿ ಸುಮಾರು 18 ಕ್ವಿಂಟಲ್ 15 kg ಅಕ್ಕಿ ಅನಧಿಕೃತವಾಗಿ ಅಕ್ಕಿ ಸ್ಟೋರ್ ಮಾಡಿದರು. ಸೊ ಅದನ್ನು ಅಕ್ಕಿ ಏನು ಮಾಡ್ತಾ ಇದ್ದು ಅಂದರೆ ಬೇರೆ ಬ್ರ್ಯಾಂಡಲ್ಲಿ ನಂದಿ ಬ್ರ್ಯಾಂಡಲ್ಲಿ ಮಿಕ್ಸ್ ಮಾಡಿ ಅದನ್ನು ಬೇರೆ ಕಡೆ ಸಾಗಣೆ ಒಂದು ಮಾಡುವ ಕೃತ್ಯ ನಡೆದಿತ್ತು. ಅದರ ಮೇಲೆ ನಮ್ಮ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ದಾಳಿ ಮಾಡಿ ವಶಪಡಿಸಿಕೊಂಡಿದ್ದಾರೆ ಮತ್ತು FIR ಕೂಡ ಆಗಿದೆ ನಿನ್ನೆ ಅದರ ಮೇಲೆ. ಒಟ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಮೇಲೂ ಕಣ್ಣು ಹಾಕಿದ್ದ ನುಂಗುಬಾಕರು ಸಿಕ್ಕಿಬಿದ್ದಿದ್ದಾರೆ. ಆದರೆ ಈ ದಂಧೆಯ ಕಿಂಗ್ ಪಿನ್ ಯಾರು, ಎಲ್ಲಿಗೆ ಸಾಗಾಟ ಮಾಡಲಾಗ್ತಿತ್ತು ಎನ್ನುವುದು ತನಿಖೆ ಬಳಿಕವಷ್ಟೇ ತಿಳಿದು ಬರಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ. ತುಂಗೆ ಮಲಿನವಾಗ್ತಿದ್ದಾಳೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತುಂಗ ಉಳಿಸಿ ಅಭಿಯಾನವನ್ನು ಹಮ್ಮಿಕೊಂಡು ನಿರಂತರ ಸುದ್ದಿಯನ್ನು ಮಾಡಿತ್ತು. ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿತ್ತು. ಇದೀಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ತುಂಗಾ ಮಾಲಿನ್ಯ ತಡೆಗಟ್ಟಲು ಸಮಿತಿ ರಚನೆ. ಗಂಗಾ ಸ್ನಾನ ತುಂಗಾ ಪಾನ ಎನ್ನುವ ನಾಣ್ಣುಡಿ ಇದ್ರೂ ಇದಕ್ಕೆ ತದ್ವಿರುದ್ಧವಾಗಿ ತುಂಗಾ ನದಿಗೆ ತ್ಯಾಜ್ಯಗಳೆಲ್ಲ ಸೇರಿ ಕಲುಷಿತಗೊಂಡಿತ್ತು. ಹೀಗಾಗಿ ತುಂಗಾ ನದಿ ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ಸುದ್ದಿ ಬಿತ್ತರಿಸಿ ತುಂಗಾ ಉಳಿಸಿ ಅಭಿಯಾನ ಕೈಗೊಂಡಿತ್ತು. ಸದನದಲ್ಲೂ ನಮ್ಮ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಸದ್ಯ ಎಚ್ಚೆತ್ತ ಸರ್ಕಾರ ಇದೀಗ ತುಂಗಾ ಮಾಲಿನ್ಯ ತಡೆಗಟ್ಟುವ ಕುರಿತು ಕ್ರಮ ಕೈಗೊಂಡಿದೆ. ತುಂಗಾ ನದಿಗೆ ಸೇರ್ತಿರುವ ತ್ಯಾಜ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಿತಿಯನ್ನ ರಚಿಸಿದೆ. ತುಂಗಾ ನದಿಯ ಜೀರ್ಣೋದ್ಧಾರ ಹಾಗೂ ಅದನ್ನ ಮತ್ತೆ ಜೀವಂತಗೊಳಿಸುವ ಕುರಿತಂತೆ ಅಧ್ಯಯನಕ್ಕೆ 15 ಜನ ಹಿರಿಯ ಅಧಿಕಾರಿಗಳ ಸಮಿತಿ ರಚಿಸಿ ಆದೇಶ ಹೊರಡಿಸಿದೆ. ಕೊನೆಗೂ ರಿಪಬ್ಲಿಕ್ ವರದಿಗೆ ಸರ್ಕಾರ ಅಲರ್ಟ್ ಆಗಿದ್ದಾಯ್ತು. ಸಮಿತಿ ರಚನೆ ಮಾಡಿದ್ದು ಆಯ್ತು. ಕೂಡಲೇ ಸಮಿತಿಯ ಅಧಿಕಾರಿಗಳು ತುಂಗಾ ನದಿ ಮಲಿನವಾಗ್ತಿರೋದನ್ನ ತಡೆಯೋಕೆ ಶಾಶ್ವತ ಪರಿಹಾರ ಒದಗಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್.